ಸುಳ್ಳಿಗೆ ಸುಖವಿಲ್ಲ, ಕೆಡುವುದಿಲ್ಲ. ಅನಾಚಾರ ಎಂದು ಬದುಕುವುದಿಲ್ಲ. ಇಂಥ ಪರಿವಾರದ ಮಾತುಗಳಿಗೆ ಉಪನ್ಯಾಸ ಮಾಡಲಿಕ್ಕೆ ವಿಪರೀತವಿರುತ್ತದೆ ಹೊರತು ಕರ್ತವ್ಯವನ್ನು ವಿನಾಗಾರರು. ಸತ್ಯ ಧರ್ಮವನ್ನು ಪಾಲಿಸಲಿಕ್ಕೆ ಬುದ್ಧನ ಕಾಲವಲ್ಲ, ಇದು ರಾವಣನ ಕಾಲ, ಅರ್ಥಾತ್ ಕಾಮುಕರ ಕಾಲ. ಈ ಕಾಲದಲ್ಲಿ ಸೇಡಿಗೆ ಸೇಡಿ ತೀರಿಸಿಕೊಳ್ಳಲೇಬೇಕು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕೊಯ್ಯಬೇಕು. ಅಂದಾಗ ಮಾತ್ರ ಅವರಿಗಿಲ್ಲಿ ಬೆಲೆ, ಇಲ್ಲದಿದ್ದರೆ ಅವರಿಗಿಲ್ಲ ಇಲ್ಲಿ ಬೆಲೆ. ಸತ್ಯ ಧರ್ಮವನ್ನು ಹಿಂದೆ ಪಾಲಿಸಿ ಅಳಿಸಿದ್ದರೆ ಆ ಎಣ್ಣೆಗೆ ಮೋಹನ ತಾಯಿಗೆ ಸಿಲುಕಿದ ಅಂದು ನನ್ನ ತಾಯಿ ತಂಗಿಯರು ದುರ್ಮರಣವನ್ನುತ್ತಿರಲಿಲ್ಲ. ರಾಮ ರೇಖರವರು ಬಲಿಯಾಗುತ್ತಿರಲಿಲ್ಲ. ಸತ್ಯ ಧರ್ಮವನ್ನು ಹಿಂದೆ ದಿಕ್ಕಾಗೈದು ಸೇಡಿಗೆ ಸೇಡಿ ತೀರಿಸಿಕೊಳ್ಳಲು ತಾಜ ಮಾಡಿ ಪರ ಊರಿಗೆ ಹೋದ ನಾನು ಮರಳಿ ಊರಿಗೆ ಬಂದಿರುವೆ. ನಾಗೇಂದ್ರ ಅವರಿತವಾಗಿ ಸಾಗಿದ ಕೆಲಸಗಳನ್ನು ನೆಲಾಸನ ಮಾಡಿ ನಿನ್ನ ಅಂಶ ನಿರ್ಲಕ್ಷ್ಯ ಮಾಡಲಿದ್ದಾರೆ. ಸಾಮ್ರಾಜ್ಯ ಸಂರಕ್ಷಣೆ ಅಲ್ಲ. ನಮಸ್ಕಾರ ಸಮರಶೀಲ. ನಮಸ್ಕಾರ ಮೇಜರೇ. ಅಣ್ಣ ತಂಗಿಯರಿಬ್ಬರು ಕೂಡ ಅದೇನೋ ಕಾರ್ಯ ಮುಗಿಸಿಕೊಂಡು ಮುಗುಳು ನಗಿಂದ ಬರ್ತಿದ್ದೀರಲ್ಲ. ಹೌದು ಸಮರಶೀಲ, ನೀನು ಊಹಿಸಿದಂತೆ ನಾವಿಬ್ಬರು ಅದ್ಭುತವಾದ ಕಾರ್ಯಕ್ಕೆ ಸಹಾಯ ಕೇಳಲು MLA